ದೇಶದ ಎಲ್ಲೆಡೆ ಗಣೇಶ ಚತುರ್ಥಿ ಅದ್ಧೂರಿಯಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈ ಕೆಲ ಕಡೆಗಳಲ್ಲಿ ಡಿಜೆಗೆ ಅವಕಾಶ ಕೊಟ್ಟರೆ, ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಡಿಜೆ ವಿಚಾರವಾಗಿ ಕನ್ಫ್ಯೂಷನ್ಸ್ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಡಿಜೆ ವಿಚಾರದಲ್ಲಿ ಶುರುವಾದಂತಹ ಗಲಾಟೆ, ಭಿನ್ನಾಭಿಪ್ರಾಯ, ರಾಜಕಾರಣಿಗಳು ಕೂಡ ಪ್ರಕರಣಕ್ಕೆ ಧುಮುಕೋದ್ರ ಮೂಲಕ ಹೊಸ ತಿರುವು ಸಿಗ್ತಾ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಗಣೇಶ ಚತುರ್ಥಿ ಮುಗಿದ್ರೂ ತಪ್ಪದ ಗೊಂದಲ. ದಾವಣಗೆರೆಯಲ್ಲಿ ಡಿಜೆಗಾಗಿ ಜಟಾಪಟಿ ಜೋರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಸೃಷ್ಟಿಯಾದ ಡಿಜೆ ಗೊಂದಲ. ಗಣೇಶ ಪ್ರತಿಷ್ಠಾಪನೆಗಿಂತ ಮುಂಚಿತವಾಗಿ ದಾವಣಗೆರೆ ಯುವ ಜನತೆ ಡಿಜೆ ಹಾಕಿ ಅದ್ಧೂರಿಯಾಗಿ ಗಣೇಶ ಮೆರವಣಿಗೆ ಮಾಡಿ ಎಂಜಾಯ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಕಳೆದ ಬಾರಿ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಬೇತೂರು ರಸ್ತೆಯಲ್ಲಿ ಕಲ್ಲು ತೂರಾಟವಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಇದರಿಂದ ಈ ಬಾರಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಈದ್ ಮಿಲಾದ್ ಹಾಗೂ ಗಣೇಶ ಮೆರವಣಿಗೆಯಲ್ಲಿ ಡಿಜೆಯನ್ನ ಸಂಪೂರ್ಣ ಬ್ಯಾನ್ ಮಾಡಿದ್ದಾರೆ. ಇದರಿಂದ ಯುವ ಜನತೆ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು. ಡಿಜೆ ಮಾಲೀಕರು ಹಾಗೂ ಯುವ ಜನತೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರಿಗೆ ಡಿಜೆಗೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಸಚಿವರು ಡಿಸಿ ಎಸ್ಪಿ ನಿರ್ಧಾರ ಮಾಡ್ತಾರೆ ವಿನಃ ನಾನೇನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇತ್ತ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮಾತ್ರ ಯಾವುದೇ ಕಾರಣಕ್ಕೂ ಡಿಜೆಗೆ ಅನುಮತಿ ನೀಡೋದಿಲ್ಲ. ಈಗಾಗಲೇ ಆದೇಶ ಹೊರಡಿಸಿದ್ದು, ಆದೇಶವನ್ನು ಮೀರಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂಬ ಎಚ್ಚರಿಕೆ ನೀಡಿದ್ದಾರೆ. ಈಗ ಡಿಜೆದು ತಮಗೆ ಗೊತ್ತಿರೋ ಹಾಗೆ ಅದು ವಯಸ್ಸಾಗಿರ್ತಕ್ಕಂಥ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ಇದರಿಂದ ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕೂಡ ನಮಗೆ ಚಾಲೆಂಜಿಂಗು. ಆ ಗಲಾಟೆಯಲ್ಲಿ ಏನಾಗ್ತದೆ, ಏನು ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ನಾವು ಬ್ಯಾನನ್ನು ಮಾಡಿದ್ದೀವಿ. ಬೇರೆ ಎಲ್ಲ ಮಾಡ್ಕೊಳ್ಳಿ, ಅವರು ಮೈಕ್ಗಳು ಹಾಕ್ಕೊಳ್ಳಿ, ಪರ್ಮಿಷನ್ ತೆಗೆದುಕೊಂಡು ನಾವು ಪರ್ಮಿಷನ್ ಕೊಡ್ತೀವಿ. ಅವರು ಶಾಂತಿಯುತವಾಗಿ ಸಂಭ್ರಮದಲ್ಲಿ ಹಬ್ಬ ಮಾಡ್ಕೊಳ್ಳೋದಕ್ಕೆ ನಮ್ಮದು ಏನು ಆಕ್ಷೇಪಣೆ ಏನಿಲ್ಲ. ಡಿಜೆ ಮಾತ್ರ ನಾವು ಬೇಡ ಅಂತ ಹೇಳಿದ್ದೀವಿ. ಗೊತ್ತಿಲ್ಲಪ್ಪ, SP ಗೊತ್ತು, DC ಗೊತ್ತು. ಅದು ರೂಲ್ಸ್ ಪ್ರಕಾರ ಏನೈತೆ ಅವ್ರ ಪ್ರಕಾರ ಮಾಡ್ತಾರೆ. ಕೇಳ್ತಾರೆ, ನನಗೆ ಗೊತ್ತಿಲ್ಲಪ್ಪ, ಅದು ಏನು ಅಂತ ಇತ್ತು ಗೊತ್ತಿಲ್ಲ. ಅದು DC SP ಗೊತ್ತು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಡಿಜೆಗೆ ಪರ್ಮಿಷನ್ ಕೊಡಲಾಗಿದೆ ಅಂತ ವೈರಲ್ ಆಗ್ತಿದ್ದು, ಇದನ್ನ ನಂಬಿ ಬಸವನಾಳ್ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಡಿಜೆ ಹಾಕಿದ್ದು ಪೊಲೀಸರು ಡಿಜೆ ಸೌಂಡ್ ಸಿಸ್ಟಮ್ ಹಾಗೂ ಲಾರಿಯನ್ನ ಸೀಸ್ ಮಾಡಿದ್ದು 3 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಆದರೆ ಸುಖಾಸುಮ್ಮನೆ ರಾಜಕೀಯ ಮುಖಂಡರು ಡಿಜೆಗೆ ಅನುಮತಿ ನೀಡಲಾಗಿದೆ, ಇದು ನಮ್ಮ ಹೋರಾಟದ ಫಲ ಅಂತ ಪೋಸ್ಟರ್ಗಳನ್ನ ಹಾಕ್ತಾ ಇದ್ದು ಇದು ಗೊಂದಲವನ್ನ ಸೃಷ್ಟಿ ಮಾಡ್ತಿದೆ. ಆದರೆ ಡಿಜೆಗೆ ಮಾತ್ರ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ. ಇದರಿಂದ ಯುವ ಜನತೆ ಗೊಂದಲದಲ್ಲಿ ಇದೆ. ಅಲ್ಲದೆ ಜಿಲ್ಲಾಧಿಕಾರಿ ಮಾಡಿದ ಆದೇಶ ವಾಪಸ್ಸು ಪಡೆಯೋದಕ್ಕೆ ಆಗೋದಿಲ್ಲ. ಡಿಜೆ ಹಾಕೋದ್ರಿಂದ ಪರಿಸರಕ್ಕೆ ತೊಂದರೆಯಾಗೋದ್ರ ಜೊತೆಗೆ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಸುಖಾಸುಮ್ಮನೆ ಯುವ ಜನತೆಯಲ್ಲಿ ಗೊಂದಲ ಮೂಡಿಸೋದನ್ನ ರಾಜಕೀಯ ಮುಖಂಡರು ಬಿಡಬೇಕು ಅಂತ ಪರಿಸರ ಪ್ರೇಮಿಗಳು ಆಕ್ರೋಶ ಹೊರಹಾಕಿದ್ದಾರೆ. ತುಂಬಾ ಜನಕ್ಕೆ, ಮಕ್ಕಳಿಗೆ, ಎಸ್ಪೆಷಲಿ ಈ ಪ್ರಾಣಿಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳು, ಮನೆಯಲ್ಲಿ ಯಾರ್ಯಾರು ಸಾಕೊಂಡಿದ್ದಾರೆ, ಹಸು, ಕರು, ಇವಕ್ಕೆಲ್ಲ ನಿಮ್ಗೆ ಗೊತ್ತಿದೆ. ಅವಕ್ಕೆಲ್ಲ ಅವು ಮೂಕ ಪ್ರಾಣಿಗಳು, ಯಾರಿಗೆ ಹೇಳ್ತವೆ? ನಾವಾದರೂ ಹೇಳ್ತೇವೆ ಬಾಯ್ಬಿಟ್ಟು. ಅಷ್ಟೊಂದು ಸೌಂಡ್ ಇಟ್ಟು ಮಾಡಿದಾಗ ಅವ್ರಿಗೆಲ್ಲ ಎಫೆಕ್ಟ್ ಆಗ್ತದೆ. ಪಾಪ ನಮ್ಮ ಪೊಲೀಸ್ನವರು, ಎಸ್ಪೆಷಲಿ ಹೆಣ್ಮಕ್ಳುಗಳು ಎಲ್ಲ ಬೆಳಗಿನ ಸಂಜೆವರೆಗೂ ನಿಂತಿರ್ತಾರೆ. ಆ ಸೌಂಡನ್ನು ನೀವು ಪ್ರೊಸೆಷನ್ ಮುಗಿಯೋವರೆಗೂ ಕೂಡ ಇರ್ತಾರೆ. ಅದು ಒಂದೇ ಪ್ರೊಸೆಷನ್ ಆದರೆ ಓಕೆ ಅಂತ ಹೇಳ್ಬೋದು. ಈ ಫಂಕ್ಷನ್ ಆದಮೇಲೆ ಇನ್ನೊಂದು ಫಂಕ್ಷನ್ ಆದರೆ ಇನ್ನೊಂದು ಫಂಕ್ಷನ್, 2-3 ತಿಂಗಳು ನಮ್ಮ ಪೊಲೀಸ್ನವರು ಕೂಡ ಆ ಸೌಂಡಲ್ಲಿ ಕೆಲಸ ಮಾಡಿದ್ರೆ ಶಾಶ್ವತ ಕುರುಡುತನಕ್ಕೆ ಅವರು ಹೋಗ್ತಾರೆ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಡಿಜೆಯನ್ನ ನಿಷೇಧ ಮಾಡಿದ್ದು ಕೆಲ ರಾಜಕೀಯ ಮುಖಂಡರಿಂದ ಇಡೀ ಜಿಲ್ಲೆಯ ಯುವ ಜನತೆ ಗೊಂದಲದಲ್ಲಿರಬೇಕಾಗಿದೆ. ಸದ್ಯ ಡಿಜೆಗೆ ಅನುಮತಿ ಜಿಲ್ಲಾಡಳಿತ ನೀಡಿಲ್ಲ. ಏನಾದರೂ ರಾಜಕೀಯ ಮುಖಂಡರ ಮಾತು ನಂಬಿ ಡಿಜೆ ಹಾಕಿದ್ರೆ ಕೇಸ್ ಬೀಳೋದಂತೂ ಖಾಯಂ. ಪುನೀತ್ ಅಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.